ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹವಾಮಾನ ಬದಲಾವಣೆ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE JNMC ಬೆಳಗಾವಿಯ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಶಿವಸ್ವಾಮಿ MS ಅವರು. ಕಾರ್ಯಕ್ರಮದಲ್ಲಿ ಸರ್ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಬಹಳ ಮುಖ್ಯವಾದ ಒಂದು ವಿಷಯ ಹವಾಮಾನ ಬದಲಾವಣೆ ಆ್ಯಂಡ್ ಮನುಷ್ಯನ ಆರೋಗ್ಯದ ಮೇಲೆ ಅದರ ಪರಿಣಾಮ. ಖಂಡಿತ ಅದರ ಬಗ್ಗೆ ಮಾತನಾಡೋಣ ಸ್ಪ್ಲಿಟ್ ಆಗಿ. ಮೊದಲನೇದಾಗಿ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂದ್ರೆ ಏನು, ಅದ್ರ ಬಗ್ಗೆ ಹೇಳಿ. ನಮ್ಮ ಸುತ್ತಮುತ್ತ ಇರುವ ಎಲ್ಲವನ್ನು ಪರಿಸರ ಮತ್ತು ಹವಾಮಾನ ಅಂತ ನಾವು ಹೇಳ್ತೇವೆ. ಹೌದು. ಅದರಲ್ಲಿ ನಿಮಗೆ ಗಾಳಿ ಇರ್ಬೋದು, ನೀರು, ಆಮೇಲೆ ಜಲಮೂಲಗಳು, ಮತ್ತೆ ಉಷ್ಣತೆ, ತಂಪು ಅಥವಾ ಬಿಸಿ, ಇದು ಎಲ್ಲವನ್ನು ಸೇರಿಸಿ ನಾವು ಹವಾಮಾನ ಅಥವಾ ಕ್ಲೈಮೇಟ್ ಅಂತ ಹೇಳ್ತೇವೆ. ಕ್ಲೈಮೇಟ್ ಅಂದರೆ ಇಡೀ ವರ್ಷ ನೀವು ಒಂದು ಜಾಗದಲ್ಲಿ ಎಲ್ಲಿರ್ತೀರ ಅಲ್ಲಿ ಯಾವ ರೀತಿ ಮಳೆ ಬೀಳುತ್ತೆ, ಯಾವ ರೀತಿ ಉಷ್ಣಾಂಶ ಇದೆ, ಎಷ್ಟು ಗಾಳಿ ಇದು ಬೀಸ್ತಾ ಇದೆ, ಅದೆಲ್ಲವನ್ನು ಸಮಗ್ರವಾಗಿ ನೀವು ನೋಡಿದರೆ ಅಲ್ಲಿ ಅದನ್ನು ನಾವು ಹವಾಮಾನ ಅಂತ ಕರೆಯಬಹುದು. ಈಗ ಆ ಒಂದು ಹವಾಮಾನ ಬದಲಾವಣೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ, ಅದರ ಬಗ್ಗೆ ಏನಾದರೂ ಲಿಂಕ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈಗ ಉಷ್ಣತೆ ತಗೊಳ್ಳಿ. ಈಗ ನಮ್ಮ ಸಾಮಾನ್ಯವಾಗಿ 20-30 ಎವರೇಜ್ ಮನುಷ್ಯನ ಉಷ್ಣಾಂಶ 37 ಡಿಗ್ರಿ ಇರುತ್ತೆ ಅರೌಂಡ್. ಈಗ ನಮ್ಮ ಹೊರಗಿನ ಉಷ್ಣಾಂಶ 15-20 ಇದ್ದರೆ ನಿಮಗೆ ಸ್ವಲ್ಪ ಚಳಿ ಅನ್ನಿಸುತ್ತೆ. 20-30 ಅಥವಾ 30 ದಾಟಿದರೆ ನಮಗೆ ಬಿಸಿ ಶಾಖ ಹೆಚ್ಚಿಗೆ ಇದಾಗುತ್ತೆ. 40 ದಾಟಿದರೆ ತಡ್ಕೊಳ್ಳೋದು ಕಷ್ಟ. ಬೆಳಗಾವಿದೇ ತೊಗೊಂಡ್ರೆ ನಮ್ಮದು 7-8ರಿಂದ 42ವರೆಗೂ ಬರುತ್ತೆ. ಹೌದು. ಅದು ನೀವು ಡೆಲ್ಲಿ ನೋಡಿದರೆ 0 ಕೆಳಗೂ ಹೋಗುತ್ತೆ, 47 ಮುಟ್ಟುತ್ತೆ ಬೇಸಿಗೆಯಲ್ಲಿ. ಸೊ ಇದನ್ನು ನಾವು ಎಕ್ಸ್ಟ್ರೀಮ್ ಅತಿರೇಕದ ವಾತಾವರಣ ಅಥವಾ ಹವಾಮಾನ ಅಂತ ನಾವು ಹೇಳ್ಬೋದು. ಅದೇ ರೀತಿ ನೀವು ಏರ್ ಪೊಲ್ಯೂಷನ್, ವಾಯುಮಾಲಿನ್ಯ ತೊಗೊಂಡ್ರೆ, ಈಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತೀವಿ ನಾವು, ಅದು ಸಹಿತ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಈಗ ಪ್ರತಿ ವರ್ಷ ಡಿಸೆಂಬರ್ ಜನವರಿಲಿ ನೀವು ದಿಲ್ಲಿ ನೋಡಿದರೆ ಸ್ಮಾಗ್ ಅಂತ ಹೇಳ್ತೀವಿ ನಾವು. ಹೌದು. ಸೊ ಅದರಿಂದಾಗಿ ಸಾಕಷ್ಟು ಜನ ಉಸಿರಾಟದ ತೊಂದರೆಯಿಂದ, ಅಸ್ತಮಾ ಅಥವಾ ಬ್ರಾಂಕೈಟಿಸ್ ಅಥವಾ ಉಸಿರಾಟದ ತೊಂದರೆಯಿಂದ ದಿಲ್ಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಳಲ್ತಾ ಇದ್ದಾರೆ. ಸೊ ಇದೆಲ್ಲ ನಮಗೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಯಿಂದನೇ ಆಗ್ತಾ ಇರೋದು. ಸ್ಮಾಗ್ ಅಂತ ಹೇಳಿದಿರಿ ಸರ್, ಸ್ಮಾಗ್ ಅಂದರೆ ಏನು? ಸ್ಮಾಗ್ ಅಂದರೆ ಸ್ಮೋಕ್ ಪ್ಲಸ್ ಫಾಗ್ ಅಂತ ಇಂಗ್ಲೀಷ್ ಟರ್ಮ್. ಸೊ ಸ್ಮೋಕ್ ಅಂದರೆ ಒಂದು ಹೊಗೆ ಪ್ಲಸ್ ಮಂಜು ಬೀಳೋದು. ಸೊ ನಾವು ಚಳಿಗಾಲದಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ದಿಲ್ಲಿ ಸುತ್ತಮುತ್ತ ಅರಾವಳಿ ಬೆಟ್ಟಗಳಿದೆ, ಅಲ್ಲಿ ದಿಲ್ಲಿ ಸ್ವಲ್ಪ ತಗ್ಗು ಇರೋ ಪ್ರದೇಶ. ಚಳಿಗಾಲದಲ್ಲಿ ಡಿಸೆಂಬರ್ ಜನವರಿಯಲ್ಲಿ ನಿಮಗೆ ಅಲ್ಲಿ ಒಂಥರ ಐಸ್ ಅಥವಾ ಮಂಜು ಕವಿದ ವಾತಾವರಣ ಇರುತ್ತೆ. ಮತ್ತು ಅಕ್ಟೋಬರ್ ನವಂಬರಲ್ಲಿ ಪಂಜಾಬ್ ಹರಿಯಾಣ ರೈತರು ಬೆಳೆ ಹಾರ್ವೆಸ್ಟ್ ಸುಗ್ಗಿ ಆದ ನಂತರ ಅವರ ಬೆಳೆ ಕೂಳೆ ಏನು ಉಳಿದಿರುತ್ತಲ್ಲ ಅದನ್ನು ಸುಡ್ತಾರೆ ಹೊಲದಲ್ಲೇ. ಸೊ ಅದರ ಹೊಗೆ ಸಹಿತ ಡೆಲ್ಲಿಗೆ ಬಂದು ಹತ್ತುತ್ತೆ. ಮತ್ತು ಡೆಲ್ಲಿಯಲ್ಲಿ ಹೈಯೆಸ್ಟ್ ವೆಹಿಕಲ್ ಡೆನ್ಸಿಟಿ, ವಾಹನಗಳ ಇದು ಇರೋದ್ರಿಂದ ದೇಶದ ಎಲ್ಲ ಕಡೆಯಿಂದ ವಾಹನಗಳು ದಿಲ್ಲಿಗೆ ಬಂದು ಹೋಗ್ತಾವೆ, ಕ್ಯಾಪಿಟಲ್ ಸಿಟಿ ಅಂತ ಹೇಳ್ಬಿಟ್ಟು. ಸೊ ಆ ವಾಹನಗಳ ಏನು ಹೊರ ಹಾಕುವ ಹೊಗೆ ಅದು ಸಹಿತ ಚಳಿಯಲ್ಲಿ ಅಲ್ಲೇ ನಿಂತ್ಕೊಳ್ಳುತ್ತೆ, ಅದು ಡಿಸ್ಪರ್ಸ್ ಆಗೋದಿಲ್ಲ. ಹೀಗಾಗಿ ಸ್ಮಾಗ್ ಉತ್ಪತ್ತಿ ಆಗುತ್ತೆ. ಸೊ ಮನುಷ್ಯನ ಆರೋಗ್ಯದ ಮೇಲೂ ಇದು ಪರಿಣಾಮ ಬೀರುತ್ತೆ, ಮತ್ತು ಅಗ್ರಿಕಲ್ಚರ್, ಕೃಷಿ ಅಥವಾ ಗಿಡಗಳ ಮೇಲೂ ಇದು ಬೀರುತ್ತೆ. ನಂತರ ಈ ಫ್ಲೈಟ್ಸ್, ನೀವೇನು ಡಿಸೆಂಬರ್ ಜನವರಿಯಲ್ಲಿ ಸಾಕಷ್ಟು ಫ್ಲೈಟ್ಗಳು ಹಾರಕ್ಕೆ ಟೈಮ್ ಸರಿಯಾಗಿ ಹಾರ್ತಾನೆ ಇಲ್ಲ. ಕರೆಕ್ಟ್. ಅದು ಕಾರಣ ಇದು ಸ್ಮಾಗ್. ಇದು ಪ್ರತಿ ಲಾಸ್ಟ್ 20-25 ವರ್ಷದಿಂದ ಪ್ರತಿ ವರ್ಷವೂ ಈ ಸಮಸ್ಯೆ ಡಿಸೆಂಬರ್ನಲ್ಲಿ ಕಾಣುತ್ತೆ. ಸರ್, ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ಗೆ ಪ್ರಮುಖ ಕಾರಣಗಳು ಯಾವುವು, ಅದ್ರ ಬಗ್ಗೆ ತಿಳಿಸ್ತೀರಾ? ಕಳೆದ ಒಂದು ಶತಮಾನದಲ್ಲಿ, ಒಂದು 100 ಇಯರ್ಸ್ದಲ್ಲಿ ಸುಮಾರು ಸರಾಸರಿ ಭೂಮಿಯ ಉಷ್ಣತೆ 1-1.5 ಡಿಗ್ರಿ ಹೆಚ್ಚಾಗಿದೆ ಸೆಲ್ಸಿಯಸ್. ಇದು ಇನ್ನೊಂದು 50 ವರ್ಷದಲ್ಲಿ ಇನ್ನೂ 1-1.5 ಡಿಗ್ರಿ ಬೈ 2100 ಹೆಚ್ಚಾಗುತ್ತೆ ಅಂತ ವಿಜ್ಞಾನಿಗಳು ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಒಂದು ನಿಮಗೆ ಐಸ್, ಪೋಲಾರ್ ಐಸು ಮತ್ತು ಏನು ಹಿಮಾಲಯದಲ್ಲಿ ಇದು ಇದೆ ಮಂಜು, ಅದು ಕರಗೋ ಇದು ಇದೆ. ಅದರಿಂದಾಗಿ ಸಮುದ್ರದ ಮಟ್ಟ ಏರಿಕೆ ಆಗುತ್ತೆ. ಸಮುದ್ರದ ಮಟ್ಟ ಹೆಚ್ಚಾದಂಗೆ ನಮ್ಮ ಸಮುದ್ರ ತೀರದ ಪಟ್ಟಣಗಳು
ಅವು ಹೆಚ್ಚು ನೀರಿನ ಲೆವೆಲ್ ಸಮುದ್ರ ಮಟ್ಟ ಹೆಚ್ಚಾದಂಗೆ ಅಲ್ಲಿ ಭೂಮಿ ಒಳಗೆ ಸಮುದ್ರದ ನೀರು ಬರೋ ಚಾನ್ಸ್ ಇದು ಇದೆ. ಮತ್ತು ನಾವು ಹೈಡ್ರಾಲಜಿಕಲ್ ಸೈಕಲ್ ಅಂತ ಹೇಳ್ತೀವಿ. ಹೇಗೆ ಭೂಮಿಯ ಉಷ್ಣತೆ ಜಾಸ್ತಿ ಆಗುತ್ತೆ ಅಷ್ಟು ನೀರಿನ ಸೈಕಲ್, ಈಗ ಮಳೆ ಬೀಳುತ್ತೆ, ಮಳೆಯಿಂದ ನೆಲದ ಮೇಲೆ ನೀರು ಬೀಳುತ್ತೆ, ಅದು ಹರಿದು ಹೋಗಿ ನದಿ ಕೊಳ್ಳ ತೀರ ಮಾಡಿ ಸಮುದ್ರ ಸೇರುತ್ತೆ, ಮತ್ತೆ ಇದು ಆಗುತ್ತೆ. ಈ ಸೈಕಲ್ ಏನಿದೆಯಲ್ಲ ಇದು ಜಾಸ್ತಿ ಆಗುತ್ತೆ. ಸೊ ಕೆಲವು ಏರಿಯಾಗಳಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಇನ್ನು ಕೆಲವು ಏರಿಯಾಗಳಲ್ಲಿ ಬರಗಾಲ, ಮಳೆ ಬರಲ್ಲ, ಅಂದರೆ ಬರಗಾಲ. ಇದನ್ನೇ ನಾವು ವಿಜ್ಞಾನಿಗಳು ಎಲ್ ನೀನೋ ಮತ್ತು ಲಾ ನೀನೋ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಈಗ ಇದೇ ವರ್ಷ ತೊಗೊಂಡ್ರೆ ನಮ್ಮ ಬೆಳಗಾವಿಯಲ್ಲೂ ಸುಮಾರು 6 ರಿಂದ 7 ತಿಂಗಳು ಮಳೆ ಆಗಿದೆ. ಹೌದು. ಅದೇ ರೀತಿ ಕೆಲವು ಯುರೋಪಲ್ಲಿ ಮಳೆನೇ ಆಗಿಲ್ಲ ಈ ವರ್ಷ. ಕೆಲವು ಕಡೆ ಎಲ್ಲ ಬೆಂಕಿ ಅವಘಡಗಳು ಜಾಸ್ತಿ ಆಗಿದೆ. ಸೊ ಕೆಲವು ಏರಿಯಾದಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಕೆಲವು ಏರಿಯಾಗಳಲ್ಲಿ ಮಳೆ ಕಡಿಮೆ ಆಗುತ್ತೆ. ಸೊ ಅಲ್ಲಿ ಬರಗಾಲ ಅಥವಾ ಉಷ್ಣತೆ ಜಾಸ್ತಿ ಆಗೋದ್ರಿಂದ ಅದರ ಎಫೆಕ್ಟ್ ಆಗುತ್ತೆ. ಸೊ ಮಳೆ ಜಾಸ್ತಿ ಬೀಳುವಲ್ಲಿ ನಿಮಗೆ ಹ್ಯುಮಿಡಿಟಿ ಜಾಸ್ತಿ ಆದಾಗ ಹ್ಯುಮಿಡಿಟಿ ಇದರಿಂದ ಕೆಲವೊಂದು ಫಂಗಸ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತವೆ. ಆಮೇಲೆ ಅಸ್ತಮಾ ಆಗೋದು, ಥಂಡಿ ಜ್ವರ ಇದು ಜಾಸ್ತಿ ಆಗೋದು ಇದಾಗುತ್ತೆ. ಎಲ್ಲಿ ಬರಗಾಲ ಜಾಸ್ತಿ ಇದೆ ಅಥವಾ ಟೆಂಪ್ರೇಚರು ಜಾಸ್ತಿ ಆಗುತ್ತೆ ಉಷ್ಣತೆ, ಅಲ್ಲಿ ನಿಮಗೆ ಹೀಟ್ ಸ್ಟ್ರೋಕ್ ಅಂತೀವಿ ನಾವು, ಲೂ ಅಂತೀವಿ. ಸೊ ಉತ್ತರ ಭಾರತದಲ್ಲಿ ಇದು ಬಹಳ ಕಾಮನ್. ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರತಿ ವರ್ಷ ಒಂದು 100 ಜನ ಸಾಯ್ತಾರೆ ಅಲ್ಲಿ ಉಷ್ಣತೆ ಶಾಖ ತಡ್ಕೊಳ್ಳಲಾರದೆ. ಅಂದರೆ 45 ಮೇಲೆ ಟೆಂಪ್ರೇಚರ್ ಹೋಯಿತು ಅಂದರೆ ಅಲ್ಲಿ ಅವ್ರಿಗೆ ನಿರ್ಜಲೀಕರಣ ಆಗುತ್ತೆ. ಸೊ ಅದನ್ನು ನೀವು ಸರಿಯಾಗಿ ಈಗ ಮನೆ ಇರಲ್ಲ, ಆಶ್ರಯ ಇರಲ್ಲ, ಬೀದಿ ಬದಿಯಲ್ಲಿ ನಿರ್ಗತಿಕರಾಗಿ ಬದುಕೋರಿಗೆ ಇದು ಬಹಳ ತೊಂದರೆ. ಅದೇ ರೀತಿ ಚಳಿಗಾಲದಲ್ಲೂ ಸಹಿತ ಸಬ್-0 ಟೆಂಪ್ರೇಚರ್ ಹೋಗುತ್ತೆ, ಅಲ್ಲಿ ಥಂಡಿಗೂ ಜನ ಸಾಯ್ತಾರೆ. ಅವ್ರಿಗೆ ಸರಿಯಾಗಿ ಹೊತ್ಕೊಳ್ಳೋಕ್ಕೆ ಇದು ಇಲ್ಲ, ಮನೆ ಇಲ್ಲ ಅಂತಂದರೆ ಅಲ್ಲಿಯೂ ಅವರು ಇದೆಲ್ಲ ಎಫೆಕ್ಟ್ಗಳು ಯಾವಾಗ ನಿಮಗೆ ಹವಾಮಾನ ವೈಪರೀತ್ಯ ಆಗುತ್ತೆ ಆವಾಗ ಇವೆಲ್ಲ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ. ಸರ್, ಈಗ ಹೀಟ್ ಸ್ಟ್ರೋಕ್ ಅಂತ ಹೇಳಿದ್ರಿ, ಆ್ಯಂಡ್ ಮಾತಾಡ್ತಾ ಈ ಚಳಿಗಾಲ ಮುಗಿದು ಈಗ ಸಮರ್ ಸ್ಟಾರ್ಟ್ ಆಗುತ್ತೆ. ಬೇಸಿಗೆಯಲ್ಲಿ ಮನುಷ್ಯ ಹೇಗೆ, ಅಥವಾ ಕೇಳುಗರಲ್ಲಿ ಬಹಳಷ್ಟು ಜನ ಕೇಳ್ತಿರ್ತಾರೆ, ಹೌ ಡು ದೇ ಪ್ರೊಟೆಕ್ಟ್? ಏಕೆಂದರೆ ತೀವ್ರವಾದ ಒಂದು ಬಿಸಿಲಿರುತ್ತೆ, ಅವರು ಈ ಒಂದು ಬಿಸಿಲಿನಿಂದ ಹೇಗೆ ಕಾಪಾಡ್ಕೋಬೋದು? ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದು, ಬಿಸಿಲಿನ ಶಾಖ ಏಪ್ರಿಲ್ ಮೇದಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ನಮ್ಮದು ಟ್ರಾಪಿಕಲ್ ಏರಿಯಾ ಇರೋದ್ರಿಂದ ಆ ಸೀಸನ್ ಬೇಸಿಗೆ ಉಷ್ಣಕಾಲದಲ್ಲಿ ಏಪ್ರಿಲ್ ಮೇ ಜೂನಲ್ಲಿ, ಮಾರ್ಚಿಂದನೇ ಯುಗಾದಿ ನಂತರ ಇದು ಶುರುವಾಗುತ್ತೆ. ಆಲ್ಮೋಸ್ಟ್ 3-4 ತಿಂಗಳ ಬಿಸಿಲು ಜಾಸ್ತಿ ಇರುತ್ತೆ. ಆವಾಗ 10 ಗಂಟೆಯಿಂದ 3 ಗಂಟೆ 4 ಗಂಟೆವರೆಗೆ ಈ ಮಧ್ಯಾಹ್ನದ ಏನು 4-5 ಅವರ್ಸ್ ಇದೆಲ್ಲ, ಸೂರ್ಯ ನೆತ್ತಿ ಮೇಲಿದ್ದಾಗ ಮನೆಯಿಂದ ಹೊರಗೆ ಹೋಗೋದಾಗಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಉದಾಹರಣೆಗೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರಲ್ಲಿ ಆಫೀಸ್ ಟೈಮ್ಗಳನ್ನು ಸಹಿತ ಅವ್ರು ಚೇಂಜ್ ಮಾಡಿಬಿಡ್ತಾರೆ. ಬೇಸಿಗೆ 2 ತಿಂಗಳಲ್ಲಿ 8 ರಿಂದ 2 ಹಿಂಗೆ ಆಫೀಸ್ ಇಟ್ಕೋತಾರೆ. ಯಾಕಂದರೆ ಮಧ್ಯಾಹ್ನ 3 ರಿಂದ 4 ಬಹಳಷ್ಟು ಬಿಸಿಲು ಇರೋದ್ರಿಂದ 2 ಗಂಟೆ ಒಳಗೆ ಆಫೀಸ್ ಮುಗಿಸಿ ಜನ ಅಥವಾ ವಿದ್ಯಾರ್ಥಿಗಳು ಮನೆಗೆ ಅಥವಾ ಆಫೀಸಿಂದ ಮನೆಗೆ ಹೋಗುವಾಗೆ ಆಫೀಸ್ ಟೈಮ್ ಚೇಂಜ್ ಮಾಡ್ಕೋಬೋದು. ಅಥವಾ ನಮ್ಮ ಚಟುವಟಿಕೆಗಳನ್ನ ಆ ಪೀಕ್ ಬಿಸಿಲು ಟೈಮಲ್ಲಿ ಇಟ್ಕೋಬಾರ್ದು. ಆಮೇಲೆ ಹೊರಗೆ ಹೋಗುವಾಗ ತಂಪಾದ ಕಾಟನ್ ಬಟ್ಟೆಗಳು ಇದನ್ನು ಹಾಕ್ಕೋಬೇಕು. ಭಾಳಷ್ಟು ನೈಲಾನು ಅಥವಾ ಇಂಥವು ಹಾಕ್ಕೊಂಡ್ರೆ ನಿಮಗೆ ಹೀಟ್ ರಿಟೆನ್ಷನ್ ಆಗುತ್ತೆ. ಆನಂತರ ಸ್ವಲ್ಪ ಬಹಳಷ್ಟು ವಾಕಿಂಗ್ ಅಥವಾ ಶೆಲ್ಟರ್ಸ್ ಎಲ್ಲೆಲ್ಲಿದೆ ಅಲ್ಲಿ ಇದು ಮಾಡ್ಕೋಬೇಕು. ಆಮೇಲೆ ಕೆಲವು ಏರಿಯಾದಲ್ಲಿ ಈಗ ನೀವು ರಸವಂತಿ ಗೃಹ ಅಥವಾ ಶೀತಲ ಗೃಹ ಅಥವಾ ವ್ಯವಸ್ಥೆ ಅದು ಉಪಯೋಗಿಸ್ಕೋಬೇಕು. ಜೊತೆಗೆ ನೀರು ಇಟ್ಕೊಂಡು ಎಲ್ಲಿಯಾದರೂ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ನೀರಿನ ಬಾಟಲು, ಇದನ್ನು ವಿಶೇಷವಾಗಿ ಈ ಡಯಾಬಿಟಿಸ್ ರೋಗಿಗಳು ಇವರಿಗೆ ಬೇಗ ನಿರ್ಜಲೀಕರಣ ಆಗುತ್ತೆ, ಅಥವಾ ಸಣ್ಣ ಮಕ್ಕಳಿಗೆ. ಸೊ ಅವರಿಗೆ ನೀವು ORS ಪ್ಯಾಕೆಟು ಅಥವಾ ನೀರು ಬಾಟಲ್ ನೀರು ಇಟ್ಕೊಳ್ಳೋದು, ಅದನ್ನೆಲ್ಲ ಅಂದರೆ ವೈಯಕ್ತಿಕವಾಗಿ ತಮಗೇನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅದನ್ನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು. ಕಾರ್ಯಕ್ರಮದ ಈಗ ಮುಂದಿನ ಪ್ರಶ್ನೆ ಏನಂದರೆ, ವಾಯು ಮಾಲಿನ್ಯ ಅಥವಾ ನಮ್ಮ ಏರ್ ಪೊಲ್ಯೂಷನ್, ಅದಕ್ಕೆ ಕಾರಣಗಳು ಆ್ಯಂಡ್ ಅದು ಕಾಂಟ್ರಿಬ್ಯೂಟ್ ಮಾಡುತ್ತಾ ಕ್ಲೈಮೇಟ್ ಚೇಂಜಿಗೆ, ಇದ್ರ ಬಗ್ಗೆ ನಿಮ್ಮ ಕಡೆಯಿಂದ ಉತ್ತರ ಪಡೆಯೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ.
KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಯಲಿ ಕನಸು ನನಸದ ವೇಣು ಧ್ವನಿ ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹವಾಮಾನ ಬದಲಾವಣೆ ಹಾಗೂ ಅದರ ಪರಿಣಾಮ ಆರೋಗ್ಯದ ಮೇಲೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ KLE JNMC ಬೆಳಗಾವಿಯ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಶಿವಸ್ವಾಮಿ MS ಅವರು. ಸರ್, ಬ್ರೇಕ್ನ ಮುಂಚೆ ನಾನು ನಿಮ್ಗೆ ಕೇಳಿದೆ, ವಾಯು ಮಾಲಿನ್ಯ ಆಗೋ ಕಾರಣ ಆ್ಯಂಡ್ ಅದು ಕಾಂಟ್ರಿಬ್ಯೂಟ್ ಮಾಡುತ್ತಾ ಹವಾಮಾನ ಬದಲಾವಣೆಗೆ, ಅದರ ಬಗ್ಗೆ. ವಾಯು ಮಾಲಿನ್ಯಕ್ಕೆ ಕಾರಣಗಳು ಅಂದರೆ ಒಂದು ವಿಶೇಷವಾಗಿ ಮಾನವ ಚಟುವಟಿಕೆಗಳು, ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ ನಾವೇನು ಹೇಳ್ತೀವಿ. ಒಂದು ಅಗ್ರಿಕಲ್ಚರ್ ಇದರಿಂದಾನು ನೀವು ಬೆಳೆ ತೊಗೊಂಡ ಮೇಲೆ ಸುಗ್ಗಿದ ಉಳಿದ ಏನು ಕುಳೆ ಅಂತ ಉಳಿಯುತ್ತೆ, ಕಬ್ಬಾಗಲಿ ಅಥವಾ ಇದು ಆಗಲಿ, ಅದನ್ನು ನಾವು ಎಷ್ಟೋ ಸಲ ಸುಡ್ತೀವಿ, ರೈತರು ಸುಡ್ತಾರೆ. ಯಾಕಂದರೆ ಅವ್ರಿಗೆ ಅದನ್ನ ಬೇರೆ ಥರ ಪ್ರೊಸೆಸ್ ಮಾಡೋದಕ್ಕೆ ಕಾಸ್ಟ್ ಆಗುತ್ತೆ. ಸೊ ಅತಿ ಚೀಪ್ ವರ್ಕೌಟ್ ಆಗೋದಂದರೆ ಅದಕ್ಕೆ ಅಲ್ಲೇ ಕಡ್ಡಿಪೊಟ್ಟನ್ನ ತೊಗೊಂಡು ಬೆಂಕಿ ಹಚ್ಚಿ ಸುಟ್ಬಿಡೋದು. ಆದರೆ ಇದರಿಂದ ಏನಾಗುತ್ತೆ, ವಾಯುಮಾಲಿನ್ಯ ಜಾಸ್ತಿ ಆಗುತ್ತೆ. ಅದು ಒಂದು. ಆಮೇಲೆ ಎರಡನೇದು ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಹೇಳ್ತೀವಿ ನಾವು. ಸೊ CFC HFC ಅಂತ ಒಂದಿಷ್ಟು ಕೆಮಿಕಲ್ ಇವೆ. ಇವು ನಾವು ಹಳೆ ಥರದ ಫ್ರಿಜ್ಜು ಅಥವಾ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನ ನಾವು ಉಪಯೋಗಿಸ್ತಿದ್ವಲ್ಲ, ಆವಾಗ ಇವು ನಿರಂತರವಾಗಿ ರಿಲೀಸ್ ಆಗ್ತಿತ್ತು. ಸೊ ಅದು ಒಂದು ಕಾರಣ. ಮೂರನೇದು ಅತಿ ಮುಖ್ಯ ಕಾರಣ ಅಂದರೆ ವಾಹನಗಳು. ಈಗ ನಮ್ಮ ಪ್ರತಿ ವರ್ಷ ಹೊಸ 2 ವೀಲರ್ 4 ವೀಲರ್ ಲಾರಿ ಟ್ರಕ್ಗಳು ನಿರಂತರವಾಗಿ, ರಸ್ತೆಗಳು ಅಷ್ಟೇ ಉಳಿದಿವೆ ಆದರೆ ವಾಹನಗಳು ಜಾಸ್ತಿ ಆಗ್ತವೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಇದರಿಂದಾಗಿ ಆ ವಾಹನಗಳು ಹೊರಸೂಸುವ ಹೊಗೆ ಅದು ಜಾಸ್ತಿ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಏನಂದರೆ ಬಯೋಮಾಸ್ ಫ್ಯೂಯಲ್ ಅಂತೀವಿ ನಾವು. ಈಗ ಜನ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಉರುವಲು ಕಟ್ಟಿಗೆ ಯೂಸ್ ಮಾಡ್ತಾರೆ, ಸಗಣಿ ಕುಳ್ಳು ಅಂತ ಅದು ಯೂಸ್ ಮಾಡ್ತಾರೆ, ಅಥವಾ ಕಲ್ಲಿದ್ದಲು ಯೂಸ್ ಮಾಡ್ತಾರೆ. ಸೊ ಈ ಎಲ್ಲವನ್ನು ನಾವು ಯೂಸ್ ಮಾಡೋದ್ರಿಂದ ಅವು ಉರಿದ ನಂತರ ಅದೆಲ್ಲ ಹೊಗೆ ಕಾರ್ಬನ್ ಮೊನಾಕ್ಸೈಡು ಡೈಆಕ್ಸೈಡ್ ಆಗಿಬಿಟ್ಟು ಅದು ವಾತಾವರಣವನ್ನು ಸೇರಿಕೊಳ್ಳುತ್ತೆ. ಆನಂತರ ಪ್ರಾಣಿಗಳು ಸಹಿತ ಅವು ಹುಲ್ಲು ಮೇಯ್ತವೆ, ಅದರಿಂದನೂ ಸ್ವಲ್ಪ ಇದು ಬರುತ್ತೆ. ಸೊ ಇದೆಲ್ಲ ಕಾರಣಗಳು ನಮಗೆ ವಾಯುಮಾಲಿನ್ಯ ಆಗಲಿಕ್ಕೆ ಇವೆಲ್ಲ ಸೇರಿಕೊಳ್ಳೋದ್ರಿಂದ ವಾಯುಮಾಲಿನ್ಯ, ವಿಶೇಷವಾಗಿ ನಗರಗಳಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಅಲ್ಲಿ ನಮಗೆ ವಾಯುಮಾಲಿನ್ಯದ ಎಫೆಕ್ಟ್ಸು ಪರಿಣಾಮಗಳು ಕಂಡುಬರ್ತವೆ. ಸರ್, ಓಝೋನ್ ಲೇಯರ್ ಎಂದರೇನು? ಆ್ಯಂಡ್ ಓಝೋನ್ ಲೇಯರ್ನಲ್ಲಿ ಏನು ಹೋಲ್ಸ್ ಬಿದ್ದಿದೆ, ಅದರಿಂದ UV ರೇಸ್ ಬರುತ್ತೆ, ಅದರಿಂದ ಮಾನವ ದೇಹಕ್ಕೆ ಬಹಳ ಹಾನಿ ಅಂತ ಹೇಳ್ತಾರೆ. ಓಝೋನ್ ಲೇಯರ್ ಎಂದರೇನು, ಅದ್ರ ಬಗ್ಗೆ ಅಲ್ಲಿಂದ ಹೇಳಿ. ಓಝೋನ್ ಅಂದರೆ ಆಕ್ಸಿಜನ್ನು O3 ಅಂತ ನಾವು ಹೇಳ್ತೇವೆ. ಆಕ್ಸಿಜನ್ನದ 3 ಕಣಗಳು ಸೇರಿಕೊಂಡು ಓಝೋನ್ ಆಗಿದೆ. ಇದು ಯೂಶ್ವಲಿ ಭೂಮಿಯಿಂದ ಸುಮಾರು 10ರಿಂದ 20 ಕಿಲೋಮೀಟರ್ ಮೇಲೆ ಒಂದು ಓಝೋನ್ ಪದರ ಅಥವಾ ಓಝೋನ್ ಲೇಯರ್ ಅಂತ ಭೂಮಿಯ ಸುತ್ತ ಇದೆ. ಇದರ ಉಪಯೋಗ ಏನು ಅಂದರೆ, ಸೂರ್ಯನ ಕಡೆಯಿಂದ ಬರುವ ಅಲ್ಟ್ರಾವೈಲೆಟ್ಟು ಇನ್ಫ್ರಾರೆಡ್ ಕಿರಣಗಳನ್ನು ಇದು ಹಿಡಿದಿಟ್ಕೊಳ್ಳುತ್ತೆ ಅಥವಾ ಪ್ರತಿಫಲನ ಮಾಡಿಬಿಡುತ್ತೆ. ಹೀಗಾಗಿ ಆ ಕಿರಣಗಳು, ಉಷ್ಣ ಕಿರಣಗಳು ಭೂಮಿಯ ಮೇಲ್ಮಟ್ಟದ ಪದರವನ್ನು ಮುಟ್ಟುವುದಿಲ್ಲ, ಅಥವಾ ಮುಟ್ಟಿದರೂ ಸಹಿತ ಅವು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಹಾನಿಕಾರಕವಾಗದಷ್ಟು ಕಡಿಮೆ ಮಟ್ಟದಲ್ಲಿರುತ್ತೆ. ಈಗ ನಾವು ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡೋದ್ರಿಂದ ಈ ಓಝೋನ್ ಪದರಕ್ಕೆ ಹಾನಿ ಉಂಟಾಗುತ್ತೆ. ಆವಾಗ ಓಝೋನ್ ಹೋಲ್ ಅಂತ ಹೇಳ್ತೀವಿ ನಾವು. ಅದು ವಿಶೇಷವಾಗಿ ಪೋಲಾರ್, ಉತ್ತರ ಧ್ರುವ ದಕ್ಷಿಣ ಧ್ರುವದ ಏರಿಯಾಗಳಲ್ಲಿ, ಇದು ಸ್ವಲ್ಪ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಕಡೆ ಜಾಸ್ತಿ ಕಂಡು ಬರ್ತಾ ಇದೆ. ಓಝೋನ್ ಪದರಕ್ಕೆ ಎಲ್ಲಿ ಹಾನಿ ಆಗುತ್ತೆ ಅಲ್ಲಿ ಈ ಕಿರಣಗಳು ಡೈರೆಕ್ಟಾಗಿ ಭೂಭಾಗದ ಮೇಲೆ ಬೀಳುತ್ತೆ. ಅಲ್ಲಿರೋ ಮನುಷ್ಯರು ಪ್ರಾಣಿಗಳ ಮೇಲೆ ಇದರದ್ದು ಎಫೆಕ್ಟ್ ಆಗುತ್ತೆ, ಹಾನಿಕಾರಕ ಎಫೆಕ್ಟು. ಇದರಿಂದ ಕ್ಯಾನ್ಸರು ಮತ್ತು ಬೇರೆ ಚರ್ಮ ರೋಗಗಳು ಇದು ಜಾಸ್ತಿ ಆ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಎಲ್ಲಿ ಓಝೋನ್ ಪದರ ಇಲ್ಲ ಅಥವಾ ಹೋಲಾಗಿದೆ ಅಲ್ಲಿ ಇದು ಕಂಡುಬರುತ್ತೆ. ಇದು ಪ್ರೊಟೆಕ್ಟ್ ಅದು ಹೇಗೆ ಅಂದರೆ ತನಗೆ ತಾನೇ ರಿಪೇರಿ ಆಗ್ತಾ ಇರುತ್ತೆ. ಈಗ ನಾವು ಈ ಹಾನಿಕಾರಕ ಏನು ವಸ್ತುಗಳಿವೆ ಇವನ್ನ ನಾವು ವಾತಾವರಣಕ್ಕೆ ಸೇರಿಸೋದನ್ನು ತಪ್ಪಿಸಿದರೆ ಅದು ತನಗೆ ತಾನೇ ಸರಿಪಡಿಸ್ಕೊಳ್ಳುತ್ತೆ ಓಝೋನ್ ಪದರ. ಹೇಗೆ ಮಾಡ್ಬೋದು ಅದನ್ನು? ಅದಕ್ಕೆ ನಾವು ಈ CFC HFC ಅಂತ ಏನು ಹಾನಿಕಾರಕ ವಸ್ತುಗಳನ್ನು ನಾವು ಕಳೆದ ಒಂದು ಶತಮಾನದಿಂದ ಉಪಯೋಗ ಮಾಡ್ತಾ ಇದ್ದೇವೆ, ಅವುಗಳನ್ನು ಕಡಿಮೆ ಎಲ್ಲ ದೇಶಗಳು ಸೇರಿ ಕಡಿಮೆ ಮಾಡ್ಕೋಬೇಕು. ಅದು ಒಂದು. ಯಾಕಂದರೆ ಎಲ್ಲೇ ಹಾನಿ ಆದರೂ
ಅದು ಆ ಓಜೋನ್ ಪದರ ಮತ್ತೆಲ್ಲೋ ಹೋಗಿ ಸೇರಿಕೊಳ್ಳುತ್ತೆ. ಹೀಗಾಗಿ ನಮ್ಮ ದೇಶದಲ್ಲಿ ಆದರೆ ನಮಗೆ ಅಂತ ಇಲ್ಲ, ಬೇರೆ ದೇಶದಲ್ಲಿ ಆದರೂ ಅದರ ಎಫೆಕ್ಟು ಇನ್ನೊಂದು ದೇಶಕ್ಕೂ ಆಗ್ಬೋದು. ಹೀಗಾಗಿ ಇದನ್ನು ಎಲ್ಲ ದೇಶಗಳು ಭೂಮಂಡಲದಲ್ಲಿ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡಿ ಆ ಓಜೋನ್ ಪದರವನ್ನು ಉಳಿಸ್ಕೊಂಡ್ರೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಹಾನಿಯಾಗೋದನ್ನು ನಾವು ತಪ್ಪಿಸ್ಕೋಬೋದು. ಈಗ ಮಾಲಿನ್ಯದ ಬಗ್ಗೆ ನಾವು ಮಾತನಾಡಿದರೆ ಅಫ್ಕೋರ್ಸ್ ವಾಯು ಮಾಲಿನ್ಯದ ಬಗ್ಗೆ ಮಾತನಾಡಿದ್ವಿ. ಇನ್ನೊಂದು ಬಹಳ ಮುಖ್ಯವಾದ ಮಾಲಿನ್ಯ ಬಹಳ ಜಾಸ್ತಿ ಆಗ್ತಾ ಇದೆ, ವಿಚ್ ಇಸ್ ಕಾಲ್ಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಥವಾ ಪ್ಲಾಸ್ಟಿಕ್ ಮಾಲಿನ್ಯ. ಈ ಪ್ಲಾಸ್ಟಿಕ್ ಮಾಲಿನ್ಯ ಆ್ಯಂಡ್ ಹವಾಮಾನ ಬದಲಾವಣೆಗೆ ಏನಾದರೂ ಲಿಂಕ್ ಇದೆ ಅದ್ರ ಬಗ್ಗೆ? ಈಗ ನೀವು ಒಂದು ಶತಮಾನ, ಒಂದು 3-4 ತಲೆಮಾರಿನ ಹಿಂದೆ ಹೋಗಿದ್ರೆ ನಮ್ಮ ಪೂರ್ವಜರು ಯಾರೂ ಒಂದು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಿರ್ಲಿಲ್ಲ. ಈ ಪ್ಲಾಸ್ಟಿಕ್ ಬಳಕೆ ಶುರುವಾಗಿದ್ದೆ 1950-60ರಲ್ಲಿ. ಭಾರತದಲ್ಲಿ ಇದು ಶುರುವಾಗಿದ್ದು ಆಲ್ಮೋಸ್ಟ್ 70ರ ನಂತರ, 70ರ ದಶಕದಲ್ಲಿ. ಈಗ ಒಂದು 50-60 ವರ್ಷದಿಂದ ಪ್ಲಾಸ್ಟಿಕ್ ಬಳಕೆ ಬಂದಿದೆ. ಮೊದಲೆಲ್ಲ ಮನೆಗಳಲ್ಲಿ ನೀವು ಬಿದಿರಿನ ಬುಟ್ಟಿ ಎಲ್ಲ ಉಪಯೋಗಿಸ್ತಿದ್ವಿ. ಈಗ ಹಳ್ಳಿಗಳಲ್ಲೂ ಸಹಿತ ಯಾರೂ ಇಂಥ ಹಳೆ ಪದಾರ್ಥಗಳನ್ನ ಬಿಟ್ಟು ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸ್ತಿದ್ದಾರೆ. ಅದು ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಒಮ್ಮೆ ಬಳಕೆ ಮಾಡಿಬಿಟ್ಟು ನಾವು ಅದನ್ನ ಎಸೆದು ಬಿಡ್ತೀವಿ, ಮರು ಬಳಕೆ ಮಾಡಲಾರದ್ದು. ಈ ಪ್ಲಾಸ್ಟಿಕ್ಕು ಉಪಯೋಗಿಸಿದ ನಂತರ ಅದು ನಾವು ಕಸಕ್ಕೆ ಎಸಿತೀವಿ. ಆದರೆ ಈ ಪ್ಲಾಸ್ಟಿಕ್ಕದ ಹಾಫ್ ಲೈಫ್ ಅಂತ ಏನು ನಾವು ಹೇಳ್ತೀವಲ್ಲ, ಅದು ಕೊಳೆಯೋದಿಲ್ಲ. ಸೊ ಅದು ಸುಮಾರು 50 ವರ್ಷ 100 ವರ್ಷವರೆಗೂ ಅದು ವಾತಾವರಣದಲ್ಲಿ ಅಲ್ಲೇ ಇರುತ್ತೆ. ಈಗ ನೀವು ನಗರಗಳಲ್ಲಿ ಎಷ್ಟು ಪ್ಲಾಸ್ಟಿಕ್ ಎಲ್ಲ ಹೋಗಿ ಕೊಳೆಗೇರಿ ಅಥವಾ ಇದರಾಗುತ್ತೆ, ಗಟ್ಟರಗಳಲ್ಲಿ ತುಂಬಿಕೊಳ್ಳುತ್ತೆ. ನಂತರ ಅದು ಹರಿದು ನದಿ ಸೇರುತ್ತೆ, ನದಿಯಿಂದ ಸಮುದ್ರ ಸೇರುತ್ತೆ. ಈ ಪೆಸಿಫಿಕ್ ಓಷನಲ್ಲಿ ಒಂದು ದೊಡ್ಡ ಪ್ಯಾಚ್, 100 ಕಿಲೋಮೀಟರ್ ದೊಡ್ಡ ಪ್ಲಾಸ್ಟಿಕ್ ಪ್ಯಾಚ್ ಇದು ಆಗಿದೆ. ಆ ಪ್ಲಾಸ್ಟಿಕ್ಕನ್ನು ಜಲಚರಗಳು ತಿಂತವೆ. ಈವನ್ ನಮ್ಮ ಆಕಳು, ಎತ್ತು, ಎಮ್ಮೆಗಳು ತಿಂದು ಹೊಟ್ಟೆ ಉಬ್ಬಿಸ್ಕೊಳ್ತವೆ. ಸೊ ಅದು ಎಷ್ಟೋ ವೆಟ್ರನರಿ ಪ್ರಾಣಿಗಳ, ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳ ಆರೋಗ್ಯದಲ್ಲೂ ಇದು ಆಗ್ತದೆ. ಯಾಕಂದರೆ ಅವ್ಗೆ ಗೊತ್ತಿರಲ್ಲ ಇದು ಪ್ಲಾಸ್ಟಿಕ್ಕು, ಇದನ್ನು ತಿನ್ನಬಾರ್ದು ಅಂತ ಹೇಳಿ. ಆ ನಂತರ ಕಾಡು ಪ್ರಾಣಿಗಳಲ್ಲೂ ಸಹಿತ ಇದು ನಾವು ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದ್ದೀವಿ. ಸೊ ನಂತರ ಸಮುದ್ರ ಜೀವಿಗಳಲ್ಲೂ ಇದು ಫಿಶ್, ವಿಶೇಷವಾಗಿ ಆಮೆಗಳು, ಶಾರ್ಕು, ತಿಮಿಂಗ್ಲು, ಅವಕ್ಕೆ ಗೊತ್ತಾಗಲ್ಲ ಇದು ಪ್ಲಾಸ್ಟಿಕ್ ಅಂತ. ಅಲ್ಲಿವರೆಗೂ ಹೋಗಿ ಮುಟ್ಟುತ್ತೆ. ಮತ್ತು ಈ ಫಿಶ್, ಮೀನುಗಳನ್ನು ನಾವು ತಿಂದಾಗ ಅದು ನಮಗೇ ಹೊಳೆ ಬರುತ್ತೆ ತಿರುಗಿ ಪ್ಲಾಸ್ಟಿಕ್. ಸೊ ಹೀಗಾಗಿ ಅದರಲ್ಲಿ ವಿಶೇಷವಾಗಿ ಮೈಕ್ರೋ ಪ್ಲಾಸ್ಟಿಕ್ ಅಂತ ಸಣ್ಣ 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 ಕಣಗಳು ಇವು ಎಲ್ಲ ಕಡೆನೂ ಹಬ್ಬಿಬಿಟ್ಟಿದೆ. ಈವನ್ ಅವು ಮತ್ತೆ ತಿರುಗಿ ಮನುಷ್ಯನ ದೇಹವನ್ನೇ ಹಾಳು ಮಾಡ್ತಾ ಇದೆ. ಈವನ್ ಕ್ಯಾನ್ಸರ್ ಇದು ಸಹಿತ ಜಾಸ್ತಿ ಆಗ್ತದೆ ಮೈಕ್ರೋ ಪ್ಲಾಸ್ಟಿಕ್ ಪೊಲ್ಯೂಷನ್ನಿಂದ. ಸೊ ಇದನ್ನೇ ನಾವು ತಡೆಗಟ್ಟಬೇಕು. ಈಗ ಬಹಳ ಮುಖ್ಯವಾಗಿ ಆಹಾರದ ಬಗ್ಗೆ, ನಮ್ಮ ಮೇಲೆ ಆಗಿರುವ ಡಿಸೀಸಸ್ಗಳ ಬಗ್ಗೆ ಅಥವಾ ರೋಗದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಈಗ ಈ ಒಂದು ಹವಾಮಾನ ಬದಲಾವಣೆಯಿಂದ ಮನುಷ್ಯರಲ್ಲಿ ಯಾವೆಲ್ಲ ರೋಗಗಳು ವಿತ್ ರೆಸ್ಪೆಕ್ಟ್ ಟು ಅಲರ್ಜೀಸ್, ಅದ್ರ ಬಗ್ಗೆ ನಾನು ನಿಮ್ಮ ಕಡೆಯಿಂದ ಮಾಹಿತಿ ಪಡ್ಕೋತೇನೆ. ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. ಕೇಳಿ ಕನಸು ನನ್ನ ಸದಾ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹವಾಮಾನ ಬದಲಾವಣೆ ಹಾಗೂ ಮನುಷ್ಯನ ಆರೋಗ್ಯದ ಮೇಲೆ ಬೀಳೋ ಪರಿಣಾಮದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KLE JNMC ಬೆಳಗಾವಿಯ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಶಿವಸ್ವಾಮಿ MS ಅವರು. ಡಾಕ್ಟರ್ ಸರ್, ಬ್ರೇಕ್ನ ಮುಂಚೆ ನಾನು ಕೇಳಿದೆ ಅಲರ್ಜೀಸ್ಗಳು ಆ್ಯಂಡ್ ಕ್ಲೈಮೇಟ್ ಚೇಂಜಿಂದ ಅಥವಾ ಹವಾಮಾನ ಬದಲಾವಣೆಯಿಂದ ಅಲರ್ಜೀಸ್ ಯಾವೆಲ್ಲ ಆಗುತ್ತೆ ಮನುಷ್ಯನಿಗೆ, ಅದ್ರ ಬಗ್ಗೆ ಸರ್. ಶಾಖ ಹೆಚ್ಚಾಗೋದ್ರಿಂದನೂ ಈಗ ನಮ್ಮ ಮೈಯಲ್ಲಿ ಬೆವರು ಹರಿಯೋದು ಇದು ಜಾಸ್ತಿ ಆಗುತ್ತೆ, ಅಥವಾ ಸ್ವೆಟ್ ಬ್ಲಾಕ್ ಆಗೋದ್ರಿಂದನೂ ಕೆಲವು ಚರ್ಮ ರೋಗಗಳು ಜಾಸ್ತಿ ಆಗುತ್ತೆ, ಮತ್ತು ಅಲರ್ಜಿಗಳು ಜಾಸ್ತಿ ಆಗುತ್ತೆ. ಪ್ಲಾಸ್ಟಿಕ್ ಪೊಲ್ಯೂಷನಿಂದನೂ ಕೆಲವರಿಗೆ ಇದು ಆಗಲ್ಲ. ಆಮ್ಯಾಗ ಪೋಲೆನ್ ಇದು ಅಂತೀವಿ ನಾವು, ಎಸ್ಪೆಷಲಿ ಚಳಿಗಾಲದಲ್ಲಿ ಅಸ್ತಮಾ ಅಥವಾ ಸಣ್ಣ ಮಕ್ಕಳಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್, ಉಸಿರಾಟದ ತೊಂದರೆ ಅದು ಸಹ ಜಾಸ್ತಿ ಆಗುತ್ತೆ ಡಿಸೆಂಬರ್ ಜನವರಿಯಲ್ಲಿ. ಆಮೇಲೆ ಇದು ನಾನು ಹೇಳಿದ್ನಲ್ಲ ಸ್ಮಾಗ್ ಅಂತ, ಸ್ಮಾಗಿಂದನೂ ಉತ್ತರ ಭಾರತದಲ್ಲಿ ಸಾಕಷ್ಟು ರೆಸ್ಪಿರೇಟ್ರಿ ಉಸಿರಾಟದ ತೊಂದರೆಗಳು ಜಾಸ್ತಿ ಆಗ್ತವೆ. ಅಂದರೆ ಜನರು ಆಸ್ಪತ್ರೆಗೆ ಅಡ್ಮಿಟ್ ಆಗೋದು
ಇದು ಎಮರ್ಜೆನ್ಸಿ ಕ್ಯಾಸುವಲ್ಟಿಗೆ ತುರ್ತು ಚಿಕಿತ್ಸೆ ಪಡ್ಕೊಳ್ಳೋದು ಅದು ಜಾಸ್ತಿ ಆಗ್ತಾಯಿದೆ. ಆನಂತರ ಬಿಸಿಲು ಹೆಚ್ಚಾದಾಗ, ಸೊ ನಾವು ಏನು ಹೀಟ್ ಸ್ಟ್ರೋಕು, ಹೀಟ್ ಅಟ್ಯಾಕ್ ಅಂತೀವಿ, ಅದು ಲೂ ಅಂತ ಉತ್ತರ ಭಾರತದಲ್ಲಿ ಹೇಳ್ತಾರೆ. ಸೊ 40 ಡಿಗ್ರಿಗಿಂತ ಜಾಸ್ತಿ ಆದಾಗ ಅಲ್ಲಿ ಸಡನ್ನಾಗಿ ನಿರ್ಜಲೀಕರಣ ಆಗುತ್ತೆ ಅವ್ರು ಬಿಸಿಲಲ್ಲಿ ನಿಂತರೆ ಜನ, ವಿಶೇಷವಾಗಿ ಹೆಣ್ಮಕ್ಳು, ವಯಸ್ಸಾದವರು, ಅವರಲ್ಲಿ ಇದು ಜಾಸ್ತಿ ಸಡನ್ ಎಫೆಕ್ಟ್ ಇದಾಗುತ್ತೆ. ಅನ್ಕಾನ್ಸಿಯಸ್ ಅಂದರೆ ಪ್ರಜ್ಞೆ ತಪ್ಬೋದು ಮತ್ತು ಮರಣ ಹೊಂದೋ ಚಾನ್ಸಸ್ಸು ಇರುತ್ತೆ. ಆನಂತರ ಆಹಾರ ಮತ್ತು ನೀರು, ಸೊ ಬಿಸಿಲು ಇದು ಜಾಸ್ತಿ ಆದಂಗೆ ನಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಆಗುತ್ತೆ, ಕುಡಿಯೋ ನೀರಿನ ಅವಶ್ಯಕತೆ. ಆಹಾರದ್ದು ಇದು ಆಗುತ್ತೆ. ಕೆಲವೊಮ್ಮೆ ಕಾಂಟ್ಯಾಮಿನೇಟೆಡ್ ವಾಟರ್ ಅಂತೀವಿ, ಕಲುಷಿತ ನೀರು. ಈ ಬೇಸಿಗೆಯಲ್ಲಿ ನೀರಿನ ಶಾರ್ಟೇಜ್ ಕಡಿಮೆ ಆದಾಗ ಕಲುಷಿತ ನೀರನ್ನ ಕುಡಿತಾರೆ ಕೆಲವೊಮ್ಮೆ. ಆವಾಗ ಈ ಕಾಲ್ರಾ, ಗ್ಯಾಸ್ಟ್ರೋಎಂಟೈಟಿಸ್ ಅಂತ ನಾವೇನು ಹೇಳ್ತೀವಿ, ಆ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಮತ್ತು ಚಿಕ್ಕ ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್, ಕುಪೌಷ್ಟಿಕತೆ, ಯಾಕಂದರೆ ಈ ಹವಾಮಾನ ಬದಲಾವಣೆಯಿಂದಾಗಿ ಬೆಳೆಗಳ ಮೇಲೂ ಪರಿಣಾಮ ಆಗುತ್ತೆ. ಸೊ ನಾವು ಎಷ್ಟೋ ಸಲ ಹೇಳ್ತೀವಿ, ರೈತರು ಅವರು ಹಾಕಿದ್ದು ದುಡ್ಡು ಸಹಿತ ಬರಲ್ಲ, ಬೆಳೆ ಸರಿಯಾಗಿ ಬರ್ತಾ ಇಲ್ಲ, ಇದು ಆಗ್ತಾ ಇಲ್ಲ ಅಂತ. ಸೊ ಅದು ಜಾಸ್ತಿ ಆದಾಗ ನಮಗೆ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಅದು ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ಆನಂತರ ಚಳಿಗಾಲ ಜಾಸ್ತಿ ಆದರೆ ಕೆಲವು ಏರಿಯಾಗಳಲ್ಲಿ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ ಸಹಿತ ಇದಾಗುತ್ತೆ. ಏನು ವಿಶೇಷವಾಗಿ ನೀವು ಕೆಲವು ನದಿ ಪಾತ್ರ ಅಥವಾ ಸಮುದ್ರ ದಂಡೆಯಲ್ಲೋ ಜನಗಳಲ್ಲಿ ನೀರು ಮಟ್ಟ ಜಾಸ್ತಿ ಆದರೆ ಅವರು ಅಲ್ಲಿಂದ ಹೊರಬರಬೇಕಾಗತ್ತೆ. ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಅವರಿಗೆ ಒತ್ತಡ, ಮಾನಸಿಕ ಒತ್ತಡ ಆಯಿತು, ಆಂಗ್ಸೈಟಿ ಇದು ಆಯಿತು, ಅಥವಾ ಮಾನಸಿಕ ಖಿನ್ನತೆ ಇವು ಸಹಿತ ಕಾಣುತ್ತೆ. ಯಾಕಂದರೆ ಅವರು ತಮ್ಮ ಮನೆಗಳನ್ನ, ಅಥವಾ ಈಗ ಎಲ್ಲೋ ನೆರೆ ಅಥವಾ ಮಳೆಗಾಲ ಜಾಸ್ತಿ ಆಯಿತು ಅಂದರೆ ಅವ್ರ ಮನೆ ಬಿಟ್ಟು ಬೇರೆ ಕಡೆ ಆಶ್ರಯ ಪಡ್ಕೊಳ್ಬೇಕಾಗತ್ತೆ, ಅಲ್ಲಿ ಸಹಿತ ಇದಾಗುತ್ತೆ. ಇನ್ನೊಂದು ನಾವು ವೆಕ್ಟರ್ ಬಾರ್ನ್ ಡಿಸೀಸ್ ಅಂತೀವಿ, ಕೀಟಜನ್ಯ ರೋಗಗಳು, ಈ ಮಲೇರಿಯಾ, ಡೆಂಗು ಜ್ವರ, ಚಿಕನ್ಗುನ್ಯಾ, ಇವು ಸಹಿತ ಮಳೆಗಾಲದಲ್ಲಿ ಅಥವಾ ಅದರ ನಂತರ ಜಾಸ್ತಿ ಆಗ್ತವೆ. ಸೊ ಇದನ್ನು ನಾವು ತಪ್ಪಿಸ್ಬೇಕು. ಸೊ ಆಮೇಲೆ ವಿಶೇಷವಾಗಿ ಬಡವರು, ಹೆಣ್ಮಕ್ಳು, ವಯಸ್ಸಾದವರು, ಸಣ್ಣ ಮಕ್ಕಳಲ್ಲಿ ಈ ಎಫೆಕ್ಟ್ಸು, ಈ ಪರಿಣಾಮಗಳು ಬಹಳ ಬೇಗ ಕಂಡು ಬರ್ತವೆ. ಸೊ ಇವ್ರನ್ನ ನಾವು ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇವರಿಗೆ ನಾವು ಏನಾದ್ರು ಪ್ರೊಟೆಕ್ಷನ್ ಕೊಡುವಾಗ ಇವರಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಆಮೇಲೆ ಕೆಲವು ಕೋಸ್ಟಲ್ ಏರಿಯಾಗಳಲ್ಲಿ ಉಪ್ಪು ನೀರು ಒಳಗೆ ಬರುತ್ತೆ ಸಮುದ್ರ ಮಟ್ಟ ಜಾಸ್ತಿ ಆದರೆ. ಸೊ ಆ ಏರಿಯಾಗಳಲ್ಲಿ ಭೂ ಕೊರೆತ ಅಥವಾ ಭೂ ಸವಕಳಿ ಅಂತೀವಿ ನಾವು, ಭೂ ಸವಕಳಿ ಆಗುತ್ತೆ, ಕೊರೆತ ಆಗುತ್ತೆ, ಮತ್ತು ಉಪ್ಪು ನೀರು ವಾಪಸ್ ಬಂದು ನಮ್ಮ ಕೃಷಿ ಭೂಮಿಯನ್ನು ಹಾಳು ಮಾಡುತ್ತೆ. ಸೊ ಅದು ಸಹಿತ ಕೋಸ್ಟಲ್ ಏರಿಯಾಗಳಲ್ಲಿ ಇದು ಜಾಸ್ತಿ ಇದೆ. ಆಮೇಲೆ ಫ್ಲಡ್ಡಿಂಗ್, ಎಷ್ಟೋ ಸಲ ಎಲ್ಲಿ ಮಳೆ ಬೀಳಬಾರ್ದು ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿದ್ದು ನಮಗೆ ಜಲಪ್ರಳಯ ಅಂತ ನಾವೇನು ಹೇಳ್ತೀವಿ, ಅಥವಾ ಮಳೆ, ಸೈಕ್ಲೋನು, ಹರಿಕೇನ್ಸು, ಸುಂಟರಗಾಳಿ ಇವೆಲ್ಲ ಬರೋದ್ರಿಂದನೂ ಸಾಕಷ್ಟು ರೋಗಗಳು ಆ ಪ್ರದೇಶದ ಜನರನ್ನು ಕಾಡಬಹುದು. ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಪರಿಸರ, ಎನ್ವೈರ್ಮೆಂಟ್ ಅಂದ ತಕ್ಷಣ ಬಹಳ ಟ್ರೆಂಡ್ ಆದ ಒಂದು ವರ್ಡು ಈಕೋ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಈ ಈಕೋ ಫ್ರೆಂಡ್ಲಿ ಅಂದರೆ ಏನು? ಆ್ಯಂಡ್ ಈಕೋ ಫ್ರೆಂಡ್ಲಿ ಆದರೆ ಕ್ಲೈಮೇಟ್ ಚೇಂಜನ್ನು ನಾವು ರಿವರ್ಸ್ ಮಾಡ್ಬೋದಾ? ಅದ್ರ ಬಗ್ಗೆ ಸ್ವಲ್ಪ. ಈಗ ವಿಶ್ವಸಂಸ್ಥೆಯವರು ಮತ್ತು ಜಾಗತಿಕ ಆರೋಗ್ಯ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಮತ್ತು WHO ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ, ಸುಸ್ಥಿರ ಬೆಳವಣಿಗೆ, ಇದರ ಬಗ್ಗೆ ಒತ್ತು ಕೊಡ್ತಾ ಇದ್ದಾರೆ. ಅಂದರೆ ವಿಶೇಷವಾಗಿ ನಾವು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ವೈಪರೀತ್ಯವನ್ನು ತಡಿಲಿಕ್ಕೆ ಸುಸ್ಥಿರ ಬೆಳವಣಿಗೆ ಆಗಬೇಕು. ಅಂದರೆ ನಮಗೆ ಡೆವಲಪ್ಮೆಂಟ್ ಬೇಕು, ಆದರೆ ಅದಕ್ಕಾಗಿ ನಮ್ಮ ಪರಿಸರವನ್ನು ನಾವು ಹಾಳು ಮಾಡಬಾರ್ದು ಮುಂದಿನ ಪೀಳಿಗೆಗೆ. ಸೊ ಮುಂದಿನ ಪೀಳಿಗೆಗೆ ಪರಿಸರ ಹಾಳಾಗದಂಗೆ ನಮ್ಮ ನಗರಗಳು, ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು. ಅದನ್ನು ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತೀವಿ. ಸೊ ಇಲ್ಲಿ ನಾವು ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ, ನಾವು ಪ್ರತಿಯೊಂದು ಆ್ಯಕ್ಟಿವಿಟಿ ಏನು ಮಾಡ್ತೀವಿ ಅಲ್ಲಿ ಕಾರ್ಬನ್ ಅಥವಾ ಕಾರ್ಬನ್ ಮೊನಾಕ್ಸೈಡು, ಡೈಆಕ್ಸೈಡು ಉತ್ಪತ್ತಿ ಆಗುತ್ತೆ. ಸೊ ಆ ಚಟುವಟಿಕೆ ಇದು ಕಾರ್ಬನ್ ನ್ಯೂಟ್ರಲ್ ಇರುವ ಹಾಗೆ, ಕಾರ್ಬನ್ ಫುಟ್ ಪ್ರಿಂಟ್ಸ್ ಕಡಿಮೆ, ಕಾರ್ಬನ್ ಹೆಜ್ಜೆಗಳು ಕಡಿಮೆ ಆಗಬೇಕು ಅಂತ ಎಲ್ಲ ದೇಶಗಳಿಗೂ ವಿಶ್ವಸಂಸ್ಥೆಯವರು ಕರೆ ಕೊಡ್ತಾ ಇದ್ದಾರೆ. ಇದನ್ನು ನಾವು ಹೇಗೆ ಮಾಡ್ಬೋದು ಅಂದರೆ, ಒಂದು ಆಹಾರ, ವಿಶೇಷವಾಗಿ ಸಸ್ಯಾಹಾರವನ್ನು ಅಡ್ವೈಸ್ ಮಾಡ್ತಾ ಇದ್ದಾರೆ. ವೆಜಿಟೇರಿಯನ್. ವೆಜಿಟೇರಿಯನ್ ಅಂದರೆ ಈಟ್ ಪ್ಲ್ಯಾಂಟ್ ಫುಡ್ಸ್ ಅಂತ. ಹೌದು. ಈಗ ಮಾಂಸಾಹಾರ ಅಥವಾ ಹಾಲಿನ ಉತ್ಪನ್ನಗಳು ಅದನ್ನು ನಾವು ಕಡಿಮೆ ಮಾಡಬೇಕು. ವಿಶೇಷವಾಗಿ ಹಣ್ಣು, ತರಕಾರಿ, ಕಾಳು, ಬೇಳೆ ಇಂಥವನ್ನು ಜಾಸ್ತಿ ಸೇವಿಸಬೇಕು. ಯಾಕೆಂದರೆ ಮಾಂಸಾಹಾರಿಗೆ ಇದು ಮಾಡಲಿಕ್ಕೆ ಆ ಪ್ರಾಣಿಗಳಿಗೆ ನೀವು ಮತ್ತೆ ಜಾಸ್ತಿ ತಿನ್ನಿಸ್ಬಿಟ್ಟು ಆಮೇಲೆ ಅದನ್ನು ನಾವು ತಿನ್ನಬೇಕಾಗತ್ತೆ. ಸೊ ಹೀಗಾಗಿ ಕಾರ್ಬನ್ ಎಮಿಷನ್ ಜಾಸ್ತಿ ಆಗುತ್ತೆ ಅಲ್ಲಿ. ಸೊ ಇದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಆಹಾರವನ್ನು ವೇಸ್ಟ್ ಮಾಡೋದು, ನಮ್ಮಲ್ಲಿ ಎಷ್ಟೋ ಜನ ನೀವು ಮದುವೆಗಳಿಗೆ ಹೋಗಿ ನೋಡಿದರೆ
ಸಿಕ್ಕಾಪಟ್ಟೆ ಬಫೆ ಸಿಸ್ಟಮಲ್ಲಿ ಹಾಕಿಸ್ಕೋತಾರೆ, ಅದನ್ನು ವೇಸ್ಟ್ ಮಾಡ್ತಾರೆ, ಅರ್ಧಕ್ಕಿಂತ ಜಾಸ್ತಿ ಎಸಿತಾರೆ. ಸೊ ಈ ಫುಡ್ ವೇಸ್ಟನ್ನು, ಆಹಾರ ವೇಸ್ಟ್ ಆಗೋದನ್ನು ತಪ್ಪಿಸ್ಬೇಕು. ಈಗ ಕೆಲವು ಸಂಘ ಸಂಸ್ಥೆಗಳು ಹುಟ್ಕೊಂಡಿವೆ, ಅಲ್ಲಿ ಏನು ಆಹಾರ ಉಳಿತೆ ಅದನ್ನು ಬೇರೆಯವ್ರಿಗೆ ಹಂಚಲಿಕ್ಕೆ ಸಹಿತ NGOಗಳಿಗೆ ಬಂದಿವೆ. ಆಮೇಲೆ ಟ್ರಾನ್ಸ್ಪೋರ್ಟ್, ಸಾಗಾಣಿಕಾ ಇದರಲ್ಲಿ ಈಗ ನೀವು ಒಂದು ತರಕಾರಿ ತರಬೇಕಂದ್ರೆ ವಾಕ್ ಮಾಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. 100-200 ಮೀಟ್ರ್ ಅಂದರೆ ಪ್ರತಿಯೊಂದಕ್ಕೂ ವಾಹನ ಬಳಸಬೇಕಾಗಿಲ್ಲ, ಅಥವಾ ಲಿಫ್ಟ್ ಬಳಸಬೇಕಾಗಿಲ್ಲ. 1-2 ಫ್ಲೋರ್ ಆದರೆ ಆರಾಮಾಗಿ ನೀವೇ ಹತ್ಬೋದು. ಆಮೇಲೆ ವಿದೇಶಗಳಲ್ಲಿ ಈಗ ಬೈಸಿಕಲ್ ಟ್ರ್ಯಾಕ್ ಮಾಡ್ತಾರೆ. ಇವನ್ ನಮ್ಮ ಸ್ಮಾರ್ಟ್ ಸಿಟಿಯಲ್ಲೂ ಕೆಲವು ಏರಿಯಾಗಳಲ್ಲಿ ಬೈಸಿಕಲ್ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಸಾಧ್ಯವಾದರೆ ಅದನ್ನ ಸೈಕಲ್ ಅಥವಾ ಬೈಸಿಕಲ್ ಉಪಯೋಗಿಸಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ವೈಯಕ್ತಿಕ ವಾಹನಗಳನ್ನ ಎಲ್ಲ ಕಡೆ ಬಳಸೋದಕ್ಕಿಂತ ಸ್ವಲ್ಪ ಸಿಟಿ ಬಸ್ಸು ಮತ್ತು ದೊಡ್ಡ ನಗರಗಳಲ್ಲಿ ಮೆಟ್ರೋ ಉಪಯೋಗಿಸಿದರೆ ಅಷ್ಟೇ ಕಾರ್ಬನ್ ಕ್ರೆಡಿಟಲ್ಲಿ ಜಾಸ್ತಿ ಜನ ಅಡ್ಡಾಡ್ಬೋದು, ಅದನ್ನು ಮಾಡ್ಬೋದು. ಆಮೇಲೆ ಬೆಂಗಳೂರಂಥ ಊರುಗಳಲ್ಲಿ ಕಾರ್ ಪೂಲಿಂಗ್ ಬಂದಿದೆ. ಸೊ ಒಂದು ಕಾರಲ್ಲಿ ಒಬ್ಬನೇ ಹೋಗೋದಕ್ಕಿಂತ ಜೊತೆಗಿರೋ ಒಬ್ಬರಿಬ್ಬರನ್ನು ಹತ್ತಿಸ್ಕೊಂಡ್ರೆ ಅದು ಇದಾಗುತ್ತೆ. ಆಮೇಲೆ ಈಗ ಹೊಸದಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದೆ. ಸೊ ಅವು 0 ಎಮಿಷನ್ ಅಂತೇಳಿ ಸರ್ಕಾರ ಸಹಿತ ಅವಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ. ಡೀಸೆಲ್ ಪೆಟ್ರೋಲ್ಗಿಂತ ನೀವು ಎಲೆಕ್ಟ್ರಿಕ್ ವೆಹಿಕಲ್. ಆನಂತರ ಎನರ್ಜಿ ಕನ್ಸರ್ವೇಷನ್, ಇದನ್ನು ನಾವು ಇದು ಮಾಡೋದಂದರೆ ರಿನ್ಯೂವೇಬಲ್ ಎನರ್ಜಿನ ಉಪಯೋಗಿಸ್ಬೇಕು. ಅಂದರೆ ಮರುಬಳಕೆ ಆಗುವಂಥ ಶಕ್ತಿನ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್ ಸೋಲಾರ್, ಸೂರ್ಯಕಿರಣದಿಂದ ಕುಕ್ಕರ್ ಉಪಯೋಗಿಸ್ಬೋದು, ನೀರು ಕಾಯಿಸ್ಲಿಕ್ಕೆ ಉಪಯೋಗಿಸ್ಬೋದು. ಆನಂತರ LPG ಗ್ಯಾಸ್, ಇದು ಈ ಕಟ್ಟಿಗೆ ಉರುವಲು ಸುಡೋದಕ್ಕಿಂತ LPG ಗ್ಯಾಸ್ ಉಪಯೋಗಿಸೋದು ಒಳ್ಳೆಯದು. ನಂತರ ಎನರ್ಜಿ ಎಫಿಷಿಯೆಂಟ್ ಅಪ್ಲಯನ್ಸಸ್, ಅಂದರೆ ನಿಮ್ಮ ಉಪಕರಣಗಳನ್ನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅವರು ಸ್ಟಾರ್ ಗ್ರೇಡಿಂಗ್ ಕೊಟ್ಟಿದ್ದಾರೆ. 4 ಅಥವಾ 5 ಸ್ಟಾರ್ ಇರೋವಂಥ ವಿದ್ಯುತ್ ಉಪಕರಣಗಳನ್ನ ನೀವು ಫ್ಯಾನು, ಫ್ರಿಜ್ಜು ಅಥವಾ AC ಉಪಯೋಗಿಸಿದ್ರೆ ಅಲ್ಲಿ ಎಮಿಷನ್ ಕಡಿಮೆ ಆಗುತ್ತೆ. ಆನಂತರ ಇನ್ನೊಂದು ರೆಡ್ಯೂಸ್ ಆ್ಯಂಡ್ ರೀಯೂಸ್ ಅಂತೀವಿ ನಾವು. ಸೊ ಬೈ ಲೆಸ್. ಈಗ ನಮಗೇನಾಗಿದೆ, ಕೂತಲ್ಲಿ ನಾವು ಬ್ಲಿಂಕಿಟ್ಟು, ಸ್ವಿಗ್ಗಿ ಎಲ್ಲನೂ ತರಿಸ್ಕೊಳ್ತಾ ಇದ್ದೀವಿ. ಕೆಲವೊಮ್ಮೆ ಅನಾವಶ್ಯಕ ಖರೀದಿ ಆಗುತ್ತೆ ಕೂತಲ್ಲೇ. ಆ್ಯಂಡ್ ಆನ್ಲೈನ್ ಶಾಪಿಂಗ್ ಅಂದ್ಕೂಡ ನೀವು ಅಂಗಡಿಗೆ ಹೋಗ್ಲಾರ್ದೇ ಮನೇಲಿ ಕೂತ್ಕೊಂಡು ಬೇಕಾದಷ್ಟು ಅದು ಬೇಕೋ ಬೇಡವೋ ತರಿಸ್ಬಿಡ್ತೀರ, ಅದು ಕಡಿಮೆ ಮಾಡಬೇಕು. ಆಮೇಲೆ ಚೂಸ್ ಡ್ಯೂರೇಬಲ್ ಗೂಡ್ಸ್, ಅಂದರೆ ಬಳಸಿ ಬಿಸಾಕುವಂಥ ವಸ್ತು ಖರೀದೋಕ್ಕಿಂತ ಅದನ್ನ ಒಂದು 5 ವರ್ಷ 10 ವರ್ಷ ಉಪಯೋಗವಿರುವ, ಈವನ್ ಪ್ಲ್ಯಾಸ್ಟಿಕ್ ಆದರೂ ಅದು ನೀವು ಅಟ್ಲೀಸ್ಟ್ 1 ವರ್ಷ ಉಪಯೋಗಿಸಿದ್ರೆ ಆ ಪ್ಲ್ಯಾಸ್ಟಿಕ್ಕು ಡೇಂಜರ್ ಅಲ್ಲ. ನೀವು ಇವತ್ತು ತರಿಸ್ಬಿಟ್ಟು ನಾಳೆ ಒಗೆದ್ರೆ ಅದು ನೇಚರ್ಗೆ ಡೇಂಜರ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಆಮ್ಯಾಗ ಹೊಸ ಎಲೆಕ್ಟ್ರಾನಿಕ್ ತರಿಸ್ಕೊಳ್ಳೋಕ್ಕಿಂತ ಸ್ವಲ್ಪ ರಿಪೇರಿ ಮಾಡಿ ಉಪಯೋಗಿಸಿದ್ರೆ ಅವುಗಳ ಬಾಳಿಕೆ ದೀರ್ಘ ಆಗುತ್ತೆ. ಆನಂತರ ಸಸ್ಟೈನೇಬಲ್ ಬ್ರ್ಯಾಂಡ್ಸ್ ಬಂದಿದೆ. ಈಗ ಎಕೋ ಫ್ರೆಂಡ್ಲಿ ಬ್ರ್ಯಾಂಡ್ಸ್ ಬಂದಿದೆ. ಫಾರ್ ಎಕ್ಸಾಂಪಲ್ ಪ್ಲ್ಯಾಸ್ಟಿಕ್ ಪ್ಲೇಟ್ಗಳಿಗಿಂತ ನೀವು ಈಗ ಅಡಿಕೆ ಹಾಳೆ ಇರುವಂಥ ಅಥವಾ ಬನಾನಾ ಲೀಫ್, ಇವನ್ನೆಲ್ಲ ನಮ್ಮ ಪೂರ್ವಜರು ಅದನ್ನೇ ಉಪಯೋಗಿಸಿದ್ರು 50 ವರ್ಷಕ್ಕಿಂತ ಮುಂಚೆ. ಸೊ ಅವನ್ನ ನಾವು ಮತ್ತೆ ಉಪಯೋಗಿಸ್ಬೋದು. ಸಿಂಗಲ್ ಯೂಸ್ ಪ್ಲ್ಯಾಸ್ಟಿಕ್ಗಳನ್ನ ಕಡಿಮೆ ಮಾಡಬೇಕು. ವಿಶೇಷವಾಗಿ ನೀವು ಕಿರಾಣಿ ತರಕ್ಕೋ, ಹಣ್ಣು ತರಕಾರಿ ತರಕ್ಕೋ ಹೋದರೆ ಅಂಗಡಿಯವ್ರ ಕಡೆ ಬ್ಯಾಗ್ ಕೇಳಬಾರ್ದು. ನೀವೇ ಒಂದು ಬ್ಯಾಗನ್ನು ಅಂಗಡಿಗೆ ತೊಗೊಂಡು ಹೋದರೆ ಸೊ ಪ್ರತಿ ಸಲ ಬಂದಾಗೂ ಆ ಬ್ಯಾಗ್ಗಳು ನಿಮ್ಮ ಮನೇಲಿ ಹಾಗೆ ಕಸದ ಬುಟ್ಟಿ ಸೇರ್ತವೆ. ಸೊ ಅದನ್ನು ನಾವು ಕಡಿಮೆ ಮಾಡಬೇಕಂತ. ಆಮೇಲೆ ಸಸ್ಟೈನೇಬಲ್ ಮಟೀರಿಯಲ್ಸ್ ಉಪಯೋಗ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಗಿಡಗಳನ್ನು ಹೆಚ್ಚು ನೆಡಬೇಕು. ವನ ಮಹೋತ್ಸವ ಅಂತ ನಾವು ಹೇಳ್ತೀವಿ, ಅದು ಬರೀ ಜೂನ್ ತಿಂಗಳಿಗಷ್ಟೇ ಸೀಮಿತ ಆಗಬಾರ್ದು. ವರ್ಷವಿಡೀ ನಮ್ಮ ಕಾಡು ಮರಗಳನ್ನು ಉಳಿಸ್ಬೇಕು, ಬೆಳೆಸಬೇಕು, ಮತ್ತು ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಬೇಕಂತ. ಆಮೇಲೆ ನಾವು ಇನ್ನೇನು ಮಾಡ್ಬೋದಂದರೆ, ಈಗ ಸೋಷಿಯಲ್ ಮೀಡಿಯಾ, ಹೀಗಾಗಿ ಬೇರೆದವ್ರನ್ನ ನಾವು ಉತ್ಸಾಹ ಮಾಡಬೇಕು. ಅಂಥ ಕಂಪ್ನಿಗಳು ಅಥವಾ ಅಂಥ ಪಾಲಿಸಿಗಳನ್ನ ನಮ್ಮ ಸಂಘ ಸಂಸ್ಥೆಗಳು ಪ್ರೋತ್ಸಾಹ ಮಾಡಬೇಕು. ಆಮೇಲೆ ಇಂಥ ಯಾವ ರಾಜಕೀಯ ನಾಯಕರು ಅಥವಾ ಅಡ್ಮಿನಿಸ್ಟ್ರೇಟಿವ್ ಯಾರು ಇಂಥ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೋ ಅವರಿಗೆ ನಾವು ಬಹಳಷ್ಟು ಬೆಂಬಲ ಕೊಡಬೇಕು. ಇದೆಲ್ಲ ಮಾಡಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಸಹಿತ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಬೆಳವಣಿಗೆಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಆವಾಗ ನಾವೊಬ್ಬನೇ ಮಾಡಿದರೆ ಏನಾಗುತ್ತೆ ಬಿಟ್ರಿ ಅನ್ನೋಕ್ಕಿಂತ ಪ್ರತಿಯೊಬ್ಬರು ಇದನ್ನು ಮಾಡಿದರೆ ನಾವು ಹವಾಮಾನ ವೈಪರೀತ್ಯವನ್ನು ಸ್ವಲ್ಪವಾದರೂ ತಡಿಬೋದು. ಪೂರ್ಣ ತಡೆಯೋಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪವಾದರೂ ತಡಿಬೋದು. ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ KLE JNMC ಬೆಳಗಾವಿಯ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಶಿವಸ್ವಾಮಿ MS ಅವರು. ಡಾಕ್ಟರ್ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ವಿವರವಾದ ಮಾಹಿತಿ, ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ನಾನು ಕರೆದಿದ್ದಕ್ಕೂ ತಮಗೂ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದ.
ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.